ಸೂರ್ಯಗ್ರಹಣ ನಾಳೆ ಈ ವರ್ಷದ ಕೊನೆಯ ಸೂರ್ಯಗ್ರಹಣ ಘಟಿಸ್ತಾ ಇದೆ. ಭಾರತದಲ್ಲಿ ಕಾಣಿಸುತ್ತಾ ಯಾವ ರಾಶಿಗಳ ಮೇಲೆ ಯಾವ ರೀತಿಯ ಪ್ರಭಾವ ಬೀರುತ್ತೆ, ಯಾರಿಗೆ ಒಳಿತು ಯಾರಿಗೆ ಕೆಡುಕು, ಜ್ಯೋತಿಷ್ಯ ಶಾಸ್ತ್ರಜ್ಞರು ಈ ಬಗ್ಗೆ ಏನು ಹೇಳ್ತಾರೆ, ಎಲ್ಲದರ ಅಪ್ಡೇಟ್ಸ್ ಅನ್ನು ಕೂಡ ನಾವು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ನಾಳೆ ಮಹಾಲಯ ಅಮಾವಾಸ್ಯೆ ಇದೆ. ಈ ಮಹಾಲಯ ಅಮಾವಾಸ್ಯೆಯಂದೇ ಸೂರ್ಯಗ್ರಹಣ ಕೂಡ ಘಟಿಸ್ತಾ ಇರುವಂತಹದ್ದು. ನಾಳೆ ವರ್ಷದ ಕೊನೆಯ ಸೂರ್ಯಗ್ರಹಣ ಗೋಚರವಾಗುತ್ತೆ. ಮಹಾಲಯ ಅಮಾವಾಸ್ಯೆಯಂದೇ ಸೂರ್ಯಗ್ರಹಣವಾಗ್ತಾ ಇರೋದು ಸೂತಕನ. 15 ದಿನಗಳ ಅಂತರದಲ್ಲಿ ಎರಡನೇ ಗ್ರಹಣ ಇದು. ಕಂಟಕನ. ಯಾವುದರ ಮೇಲೆ ಗ್ರಹಣದ ವಕ್ರದೃಷ್ಟಿ. ಸೂರ್ಯಗ್ರಹಣದಿಂದ ಯಾರಿಗೆ ಒಳಿತು ಯಾರಿಗೆ ಕೆಡುಕು, ದ್ವಾದಶ ರಾಶಿಗಳ ಮೇಲೆ ಗ್ರಹಣದ ಎಫೆಕ್ಟ್ ಹೇಗಿದೆ, ಗ್ರಹಣದ ಸೂರ್ಯನಿಂದ ಯಾವೆಲ್ಲ ರಾಶಿಗಳಿಗೆ ಶುಭ ಫಲ ಇದೆ, ಸಹಜವಾದಂತಹ ಪ್ರಶ್ನೆಗಳಿವೆಲ್ಲವೂ ಕೂಡ. ಅದರಲ್ಲೂ ಕೂಡ ಭಾರತೀಯರಿಗೆ ಗ್ರಹಣ ಅಂದರೆ ಕುತೂಹಲ ಎಷ್ಟಿರುತ್ತೋ ಆತಂಕ ಕೂಡ ಅಷ್ಟೇ ಇರುತ್ತೆ. ಈ ಗ್ರಹಣ ನಮ್ಮ ಮೇಲೆ, ಈ ಗ್ರಹಣ ಪ್ರಕೃತಿಯ ಮೇಲೆ, ಈ ಗ್ರಹಣ ರಾಶಿಗಳ ಮೇಲೆ ಯಾವ ರೀತಿಯ ಪ್ರಭಾವ ಬೀರುತ್ತೆ ಎನ್ನುವಂತಹ ಪ್ರಶ್ನೆ ಇದ್ದೇ ಇರುತ್ತೆ. ಆ ಪ್ರಶ್ನೆಗೆ ಉತ್ತರವನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇರುವಂಥದ್ದು. 7ನೇ ತಾರೀಕು ರಣರಣ ರಕ್ತಚಂದ್ರಗ್ರಹಣ ಘಟಿಸಿತ್ತು, ಭಾರತದಲ್ಲಿ ಗೋಚರವಾಗಿತ್ತು. ಈಗ ಸೂರ್ಯಗ್ರಹಣ, ಈ ವರ್ಷದ ಕೊನೆಯ ಸೂರ್ಯಗ್ರಹಣ ಇದು. 15 ದಿನಗಳ ಅಂತರದಲ್ಲಿಯೇ ಎರಡನೇ ಗ್ರಹಣ ಸಂಭವಿಸ್ತಾ ಇದೆ. ಅದರಲ್ಲೂ ಕೂಡ ಮಹಾಲಯ ಅಮಾವಾಸ್ಯೆಯಂದಿಯೇ ಸೂರ್ಯಗ್ರಹಣ ಆಗ್ತಾ ಇರೋದ್ರಿಂದ ಇದರಿಂದ ಒಳಿತ ಕೆಡಕ, ಏನು ಮಾಡಬೇಕು ಏನು ಮಾಡಬಾರ್ದು, ಯಾವ್ಯಾವ ರಾಶಿಗಳ ಮೇಲೆ ಯಾವ್ಯಾವ ರೀತಿಯ ಪ್ರಭಾವ ನೋಡ್ತಾ ಹೋಗೋಣ. ಹಾಗಾದರೆ ಯಾವ್ಯಾವ ರಾಶಿಗೆ ಶುಭ ಯಾವ್ಯಾವ ರಾಶಿಗೆ ಅಶುಭ ಈ ಸೂರ್ಯಗ್ರಹಣದಿಂದ? ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ ಈ ಸೂರ್ಯಗ್ರಹಣ? ಈ ಗ್ರಹಣ ಅಂತಕ್ಕಂಥದ್ದು ಹೆಚ್ಚಿನದಾಗಿ ಮೇಷರಾಶಿನವರಿಗೆ ಅಂಥ ದುಷ್ಪರಿಣಾಮ ಇಲ್ಲ ಅಂದ್ರೂ ಕೂಡ ಓಕೆ, ಒಂದು ರೀತಿಯಾದಂಥ ಶುಭದ ಫಲವನ್ನೇ ನೋಡಬೇಕಾಗಬಹುದು ಮೇಷರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ. ವೃಷಭ ರಾಶಿನವರಿಗೆ ಸ್ವಲ್ಪ ಅಶುಭ ಫಲಗಳು ಜಾಸ್ತಿ ಆಗ್ತದೆ. ವ್ಯವಹಾರಗಳು ವ್ಯಾಪಾರಗಳು ಸಮಸ್ಯೆಯನ್ನು ತಂದೊಡ್ಡಬಹುದು. ಅನಾರೋಗ್ಯ ನಿಮಗೆ ಸಮಸ್ಯೆಯನ್ನು ತರುವಂಥ ಸಾಧ್ಯತೆಗಳಿರುತ್ತೆ. ಮನೆಯ ವಾತಾವರಣದಲ್ಲಿ ಸ್ವಲ್ಪ ಕಲುಷಿತವಾಗುವಂಥ ಸ್ಥಿತಿ ನಿರ್ಮಾಣವಾಗುತ್ತೆ. ಇನ್ನು ಮಿಥುನ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಅಂಥ ಮಿಶ್ರ ಫಲವನ್ನು ನೋಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇನ್ನು ಕಟಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಆರ್ಥಿಕವಾದಂಥ ಸ್ಥಿತಿನಲ್ಲಿ ಸ್ವಲ್ಪ ಏರುಪೇರುಗಳನ್ನು ತಂದುಕೊಳ್ತಕ್ಕಂಥದ್ದು, ಕುಟುಂಬದಲ್ಲಿ ಸ್ವಲ್ಪ ವಾಗ್ವಾದಗಳು ಅಥವಾ ಕೌಟುಂಬಿಕವಾದಂಥ ಕಲಹಗಳು ಜಾಸ್ತಿ ಆಗುವಂಥದ್ದು. ಸಿಂಹರಾಶಿನವರಿಗೆ ಸ್ವಲ್ಪ ಅನಾರೋಗ್ಯ ಅಂತಕ್ಕಂಥದ್ದು ಪೀಡನೆಯನ್ನು ಕೊಡಬಹುದು ಅಂತಕ್ಕಂಥ ರೀತಿಯಲ್ಲಿರುತ್ತೆ. ಸ್ವಲ್ಪ ಜಾಗ್ರತೆ ಮತ್ತು ಉದ್ಯೋಗ ನಷ್ಟಗಳಾಗ್ತಕ್ಕಂಥ ಸ್ಥಿತಿ ಬರಬಹುದು. ಕನ್ಯಾ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಅಂಥ ಗಂಭೀರವಾದಂಥ ಪರಿಣಾಮವಿಲ್ಲ ಅಂದ್ರೂ ಕೂಡ ನಿದ್ರಾ ಭಂಗವಾಗಬಹುದು, ಅಥವಾ ಇನ್ವೆಸ್ಟ್ಮೆಂಟ್ ಅಥವಾ ಹೂಡಿಕೆಯನ್ನು ಮಾಡತಕ್ಕಂಥದ್ದಕ್ಕೆ ಸ್ವಲ್ಪ ನಷ್ಟವಾಗುವಂಥ ಸಾಧ್ಯತೆಗಳಿರುತ್ತೆ. ಯಾರನ್ನೋ ನಂಬಿ ಕಳೆದುಕೊಳ್ತಕ್ಕಂಥ ಸ್ಥಿತಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿರುತ್ತೆ. ಇನ್ನು ತುಲಾ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ವ್ಯವಹಾರಗಳ ವಿಚಾರಗಳಿಗೆ ಸಂಬಂಧಪಟ್ಟಂಥ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾದಂಥ ಅನಿವಾರ್ಯತೆ. ಮಿತ್ರರು ದೂರವಾಗುವಂಥ ಸ್ಥಿತಿ, ಮಾಟ ಮಂತ್ರ ತಂತ್ರ ಅನ್ನೋ ರೀತಿಯಾದಂಥ ಸ್ಥಿತಿಯಾದಂಥ ಆತಂಕಗಳು ಸೃಷ್ಟಿಯಾಗಬಹುದು ಅಂತಕ್ಕಂಥ ರೀತಿಯಲ್ಲಿ ವಾಹನ ಚಾಲನೆಯಲ್ಲಿ ಸ್ವಲ್ಪ ಜಾಗ್ರತೆ ತುಲಾರಾಶಿನವರು. ಇನ್ನು ವೃಶ್ಚಿಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಅಂಥ ಗಂಭೀರವಾದ ಸಮಸ್ಯೆಗಳಿಲ್ಲ ಅಂದ್ರೂ ಕೂಡ ಅಧಿಕಾರಿಗಳಿಂದ ಸ್ವಲ್ಪ ಹಿನ್ನಡೆಗಳಾಗ್ಬೋದು, ಅಥವಾ ಅಧಿಕಾರಿಗಳಿಂದ ಸ್ವಲ್ಪ ಒತ್ತಡಕ್ಕೆ ಸಿಕ್ಕಾಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿ ಬರುತ್ತೆ. ಆರೋಗ್ಯದ ವಿಚಾರ ಸಂಬಂಧಪಟ್ಟ ಸ್ವಲ್ಪ ಜಾಗ್ರತೆ, ಅಂಥ ಗಂಭೀರ ಇಲ್ಲ, ಸ್ವಲ್ಪ ಜಾಗ್ರತೆ ಇರುವಂಥದ್ದು ಸೂಕ್ತ. ಮಿಶ್ರಫಲ ಅಂತ ಹೇಳಬೇಕಾಗತ್ತೆ ವೃಶ್ಚಿಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ. ಇನ್ನು ಧನುಸ್ಸು ರಾಶಿನವರಿಗೆ ಸಂಬಂಧಪಟ್ಟಂತೆ ಯಾವುದೇ ತೊಂದರೆ ತಾಪತ್ರಗಳು ಆತಂಕ ಬೀಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಆದರೆ ತಂದೆ ಆರೋಗ್ಯ ಮಾತ್ರ ಸ್ವಲ್ಪ ಜಾಗ್ರತೆಯಿಂದ ನೋಡ್ಕೊಳ್ಳಿ. ಸ್ವಲ್ಪ ಪ್ರಯಾಣ ಹೋಗುವಂಥ ಕೆಲಸ ಕಾರ್ಯಗಳು ಆಗೋದಿಲ್ಲ, ಹಾಗಾಗಿ ಹೋಗೋದಕ್ಕೆ ಮೊದಲೇ ಪೂರ್ವ ತಯಾರಿಗಳನ್ನು ಮಾಡಿಕೊಂಡು ಹೋಗ್ತಕ್ಕಂಥದ್ದು ಸೂಕ್ತ. ಮಕರ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಮೃತ್ಯುದೋಷಗಳು ಅನ್ನೋ ರೀತಿಯಲ್ಲಿ ಕಾಡಾಟವನ್ನು ಕೊಡಬಹುದು. ಅದರ ಜೊತೆಯಲ್ಲಿ ಸ್ವಲ್ಪ ಏನೋ ಸಣ್ಣದಾಗಿ ಅನಿರೀಕ್ಷಿತವಾದಂಥ ಅಪವಾದಗಳು ಅಥವಾ ಆಪತ್ತುಗಳು ಅಥವಾ ನಿಂದನೆಯೋ ಬರುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಮಕರ ರಾಶಿನವರಿಗೆ ಸಂಬಂಧಪಟ್ಟಂತೆ. ಕುಂಭರಾಶಿನವರಿಗೆ ಸಂಗಾತಿ ಆರೋಗ್ಯ ಹದಗೆಡ್ತಕ್ಕಂಥದ್ದು, ಪಾಲುದಾರಿಕೆ ವ್ಯವಹಾರಗಳು ಕೈಕೊಡುವಂಥ ಸಂದರ್ಭಗಳ ನಿರ್ಮಾಣವಾಗುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಮೀನರಾಶಿನವರಿಗೆ ಸಂಬಂಧಪಟ್ಟಂತೆ ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಆಗಲೇ ಹೇಳಿದಂಥ ರೀತಿಯಲ್ಲಿ ಹೃದಯ ಸಂಬಂಧಿ ಕಾಯಿಲೆ ಇರ್ತಕ್ಕಂಥವರು
ಎಚ್ಚರಿಕೆಯಿಂದಿರಬೇಕು. ಮತ್ತು ಕಣ್ಣಿಗೆ ಸಂಬಂಧಪಟ್ಟ ಸಮಸ್ಯೆ ಇರ್ತಕ್ಕಂಥವ್ರು, ಬೆನ್ನು ಮೂಳೆಗೆ ಸಂಬಂಧಪಟ್ಟ ಸಮಸ್ಯೆ, ತಲೆನೋವು, ಮೈಗ್ರೇನ್ ಪ್ರಾಬ್ಲಮ್ ಇರ್ತಕ್ಕಂಥವ್ರು ಎಚ್ಚರಿಕೆಯಿಂದಿರಬೇಕು. ಬಿಟ್ಟರೆ ಮಿಕ್ಕಂಥ ರೀತಿಯಲ್ಲಿ ಅಂಥ ಗಂಭೀರವಾಗುವಂಥ ಯಾವುದೇ ದೋಷಗಳು ಇರೋದಿಲ್ಲ, ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಮೀನರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಒಳ್ಳೆಯದಾಗಲಿ.